ವೀಡಿಯೋಗಳಲ್ಲೆಲ್ಲ ನೀವು ನೋಡಿದರೆ ಪ್ರೀವಿಯಸ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದನ್ನ ನಿಮಗೆ ಗೊತ್ತಿರುತ್ತೆ. ನನ್ನ ಗಾಡೀಲಿ ಮುಂಚೆ ಎಲ್ಲ ಕ್ಯಾಟ್ಲಿಕ್ ಸೈಲೆನ್ಸರ್ ಯೂಸ್ ಮಾಡ್ತಿದ್ದೆ. ನಾನು ಇವಾಗ ರೀಸೆಂಟಾಗಿ ಸ್ಟೀಲ್ ಸೈಲೆನ್ಸರ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ಹತ್ರ ಇತ್ತು ಸ್ಟೀಲ್ ಸೈಲೆನ್ಸರ್ ಒಂದು. ಅಂದರೆ ಏನು ಮಾಡಿದ್ದೀನಿ ಸ್ಟೀಲ್ ಸೈಲೆನ್ಸರಿಗೆ ಅಂತಂದರೆ ಮಫ್ಲರ್ ಆಲ್ಟ್ರ್ ಮಾಡಿದ್ದೀನಿ. ಅಂದರೆ ಮಫ್ಲರ್ ಸ್ವಲ್ಪ ಬೀಟಿಂಗ್ ಚೆನ್ನಾಗಿ ಬರಲಿ ಅಂತ ಒಂದು ನೋಡ್ಬೋದು. ಸೊ ಈ ಕ್ಯಾಟ್ಲಿಕ್ಕಿಗೂ ಸ್ಟೀಲಿಗೂ ಏನು ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ ಗಾಡಿ ಹೊಡಿಬೇಕಾರೆ ಅಂತಂದರೆ, ಒಂದು ವೆಯ್ಟ್ ತುಂಬ ಡಿಫ್ರೆನ್ಸ್ ಆಗುತ್ತೆ. ಇದೊಂದು 4ರಿಂದ 5 kg ಬಂದರೆ ನಿಮಗೆ ಕ್ಯಾಟ್ಲಿಕ್ ಸೈಲೆನ್ಸರು 15ರಿಂದ 16 kg ಮೇಲೆ ಬರುತ್ತೆ ಅದು ವೆಯ್ಟು. ಸೊ ನೀವು ಸ್ಟೀಲ್ ಸೈಲೆನ್ಸರ್ ಹಾಕಿದ ತಕ್ಷಣ ಯಾವ್ದಾರು ಒಂದು 5 ಸ್ಪೀಡ್ ಕ್ಯಾಟ್ಲಿಕ್ ಸೈಲೆನ್ಸರ್ ಇರೋ ಗಾಡಿ ಯಾವುದೇ ಆದರೂ 5 ಸ್ಪೀಡ್ ಆದ್ರೂ 4 ಸ್ಪೀಡ್ ಆದ್ರೂ ಇಲ್ಲ ಝೆಡ್ ಆದ್ರೂ ನೀವು ಈ ಸೈಲೆನ್ಸರ್ ಹಾಕಿದ ತಕ್ಷಣ ನಿಮಗೆ ಗಾಡಿ ಲೈಟ್ ವೆಯ್ಟ್ ಅನಿಸುತ್ತೆ. ಇನ್ನೊಂದು ಗಾಡಿ ಲೈಟ್ ವೆಯ್ಟ್ ಅನಿಸುತ್ತೆ, ಒಳ್ಳೆ ಪವರ್ ಅನಿಸುತ್ತೆ ನಿಮಗೆ. ಸ್ಟೀಲ್ ಸೈಲೆನ್ಸರ್ ಹಾಕಿದ ತಕ್ಷಣ ನಿಮಗೆ ವೆಯ್ಟ್ ಕಮ್ಮಿ ಆಗೋದ್ರಿಂದ ಏನೋ ಈ ಸ್ಟೀಲ್ ಸೈಲೆನ್ಸರ್ ಹಾಕಿದ ತಕ್ಷಣ ಪವರ್ ಅನಿಸುತ್ತೆ. ಯಾಕಂದರೆ ಫ್ರೀ ಫ್ಲೋ ಜಾಸ್ತಿ ಇದೆ. ಕ್ಯಾಟ್ಲಿಕ್ಕಿಗೆ ಹೋಲಿಸ್ಕೊಂಡ್ರೆ ಇಂಜಿನಿಂದ ಬರ್ತಕ್ಕಂಥ ಏನದು ಫ್ಲೋ ಇದೆಯಲ್ಲ ಅದು ಸ್ಟೀಲಲ್ಲಿ ತುಂಬ ಫ್ರೀ ಇದೆ. ಸೊ ಹಂಗಾಗಿ ನಿಮಗೆ ಪವರು ಜಾಸ್ತಿ ಅನಿಸುತ್ತೆ. ಸೊ ನಿಮಗೆ ಸೌಂಡ್ ತೋರಿಸ್ತೀನಿ ತಡ್ರಿ ಇವಾಗ. ಇಂಜಿನ್ ಸೌಂಡ್ ನೋಡ್ಬೋದು. ಇನ್ನೂ ರೈಸ್ ಮಾಡ್ಬೋದು. ಮನೆ ಹತ್ರ ಬೇರೆ ಇದ್ದೀನಿ, ಸುಮ್ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ಸರ್ರೆ ಬೈಕ್ ಅಂತಾರೆ ಅಂತಂದು ರೈಸ್ ಮಾಡಲಿಲ್ಲ. ಸೊ ಇನ್ನೂ ಹೊಡೆಯಬೇಕಾದ್ರೆ ಇನ್ನೂ ಚೆನ್ನಾಗಿ ಸೌಂಡ್ ಬರುತ್ತೆ. ಸೊ ನೀವು ಇನ್ನೊಂದು ಏನು ಅಂತಂದರೆ, ನೀವು ಇಂಜಿನ್ ಮೇಂಟೈನ್ ಮಾಡೋದಿದ್ರೆ ನೀವು ಸ್ಟೀಲ್ ಸೈಲೆನ್ಸರ್ ಬೆಸ್ಟ್ ಅನಿಸುತ್ತೆ. ಯಾಕಂತಂದರೆ ಆ ಸೌಂಡ್ ಒಂದು ಬರುತ್ತೆ ಸ್ಟೀಲ್ ಸೈಲೆನ್ಸರಿಂದ. ರಫ್ ಏನು ಆಗೋಲ್ಲ ಇಂಜಿನ್ ಸ್ಮೂತೇ ಇರುತ್ತೆ. ಕ್ಯಾಟ್ಲಿಕ್ ಸ್ಮೂತು, ಆ ಸೈಲೆನ್ಸರ್ ಏನಿದೆಯಲ್ಲ ಅದು ಸ್ಮೂತು. ಆದರೆ ನಾವು ಇಂಜಿನ್ ಸ್ಮೂತಾಗಿರ್ಬೇಕು ಅಂತ ಅಂದರೆ ಸ್ಟೀಲ್ ಸೈಲೆನ್ಸರ್ ಬೆಸ್ಟ್. ಯಾಕಂದರೆ ಫ್ರೀ ಫ್ಲೋ ಚೆನ್ನಾಗಿದೆಯಲ್ಲ, ಸೌಂಡ್ ಬರೋದಾಗಲಿ ಏನೇ ಬರೋದಾಗಲಿ ತುಂಬ ಕಮ್ಮಿ ಆಗುತ್ತೆ. ಸೊ ಯಾರಾದ್ರೂ ಕ್ಯಾಟ್ಲಿಕ್ ಸೈಲೆನ್ಸರ್ ಇಟ್ಕೊಂಡು ಸ್ಟೀಲ್ ಸೈಲೆನ್ಸರಿಗೆ ಹೋಗ್ಬೇಕು ಅಂತಿದ್ರೆ ಹೋಗ್ಬೋದು. ಬೆಸ್ಟ್ ಚಾಯ್ಸೇ, ಕ್ಯಾಟ್ಲಿಕ್ಕಿನ ಬೆಸ್ಟ್ ಚಾಯ್ಸೇ. ಆದರೆ ನೀವು ಸ್ಟೀಲ್ ಸೈಲೆನ್ಸರ್ ಯೂಸ್ ಮಾಡ್ತೀರಾ ಅಂತಂದರೆ ಈ ಸೌಂಡಿಗಿರ್ದ ಗಾಡಿ ಜೋರಾಗಿ ಹೊಡಿಬೇಕು ಅನಿಸುತ್ತೆ. ಸೊ ನೋಡಿರಿ, ಯಾರಾದ್ರೂ ಕ್ಯಾಟ್ಲಿಕ್ ಸೈಲೆನ್ಸರ್ ಇರೋರು ಸ್ಟೀಲಿಗೆ ಶಿಫ್ಟ್ ಆಗೋದು. ಸ್ಟೀಲ್ ಸೈಲೆನ್ಸರಿಗೆ ಮಫ್ಲರ್ ಆಲ್ಟ್ರ್ ಮಾಡಿಸಿ, ಪವರು ಜಾಸ್ತಿ ಅನಿಸುತ್ತೆ, ಇಂಜಿನು ಸ್ಮೂತ್ ಅನಿಸುತ್ತೆ. ಮೆಲ್ಲಗೆ ಕೊಡಿದ್ರೆ ಸುಮ್ಮನೆ ಸ್ಟೀಲ್ ಸೈಲೆನ್ಸರ್ ಹಾಕಿದ ತಕ್ಷಣ ಸುಮ್ಮನೆ ತೂರ್ದೆ ಅಂತಂದರೆ ಏನೂ ಉಪಯೋಗ ಇಲ್ಲ, ಇಂಜಿನ್ ಲೈಫ್ ಹೋಗ್ಬಿಡುತ್ತೆ. ಸೊ ಇಷ್ಟ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು.